ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾರ ಮಾರ್ಗಶಿರ ಮಾಸದ 2ನೇ ಗುರುವಾರ. ಈಗಾಗಲೇ ಸಂಕಲ್ಪ ಮಾಡಿಕೊಂಡು ಯಾರೆಲ್ಲ ಮಾರ್ಗಶಿರ ಮಾಸದ 3 ಗುರುವಾರಗಳ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅವರಿಗೂ ಕೂಡ, ಮತ್ತು ಜೊತೆಯಲ್ಲಿ ಯಾರು ಸಂಕಲ್ಪ ಮಾಡಿಕೊಳ್ಳದಲೇ ರಾಯರ ಪೂಜೆಯನ್ನು ಈ ಗುರುವಾರ ಹೇಗೆ ಮಾಡಬೇಕು ಅನ್ನುವಂಥವರಿಗೂ ಕೂಡ ಒಂದೇ ವಿಡಿಯೋ, ಬದಲಾವಣೆ ಏನೂ ಇರೋದಿಲ್ಲ. ಮಾರ್ಗಶಿರ ಮಾಸದ 3 ಗುರುವಾರಗಳು ಏನಿದೆ ಅದರಲ್ಲಿ ಇದು 2ನೇ ಗುರುವಾರ ಬಹಳ ವಿಶೇಷವಾಗಿ ಬಂದಿರುವಂಥದ್ದು. ವಿಶೇಷವಾದಂತಹ ನಕ್ಷತ್ರ ಶುಭ ಯೋಗದಲ್ಲಿ ಬಂದಿದೆ. ಅಂದರೆ ರಾಯರಿಗೆ ವಿಶೇಷವಾದಂತಹ ಒಂದು ಗುರುವಾರ. ಈ ಋತದ ಜೊತೆಗೆ ಯಾರಾದರೂ ಬೇರೆ ಋತವನ್ನು ನಾವು ಶುರು ಮಾಡ್ಕೋಬೇಕು ಅನ್ನುವಂಥವರು, ನಾನು ಏನು ಶುಭ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಋತದ ಸಂಕಲ್ಪಗಳು ಈಡೇರುತ್ತವೆ. ಇನ್ನು ಶುಭ ಸಮಯ ಅಂತ ಹೇಳಿ ನೋಡುವಂತಾದರೆ ಬೆಳಗಿನ ಜಾವ 5 ಗಂಟೆ 48 ನಿಮಿಷದಿಂದ 6 ಗಂಟೆ 25 ನಿಮಿಷದ ತನಕ ಶುಭ ಇದೆ. ಈ ಸಮಯದಲ್ಲಿ ರಾಯರ ಮುಂದೆ ದೀಪ ಹಚ್ಚುವಂಥದ್ದು. ಜೊತೆಯಲ್ಲಿ ಈ ವಾರನೂ ಕೂಡ 5 ಮಣ್ಣಿನ ದೀಪಾರಾಧನೆಯನ್ನು ನೀವು ರಾಯರಿಗೆ ಮಾಡಬೇಕಾಗುತ್ತೆ. 5 ಮಣ್ಣಿನ ದೀಪಾರಾಧನೆ ಅಂತಂದರೆ 5 ಮಣ್ಣಿನ ದೀಪವನ್ನು ತುಪ್ಪ ಹಾಕಿ 2 ಉಬ್ಬತ್ತಿಗಳನ್ನು ಹಾಕಿ ಒಂದೊಂದು ಸ್ಪೂನ್ ಹಾಕಿ, ತುಪ್ಪ ತುಂಬ ಹಾಕುವಂಥದ್ದು ಬೇಡ, ಯಾಕೆಂದರೆ ಮನೆಯಲ್ಲಿ ತುಂಬಾ ಕೂಡ ತುಪ್ಪದ ದೀಪಗಳು ಉರಿಬಾರ್ದು ಬಹಳ ಸಮಯ. ಹೀಗಾಗಿ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ದೀಪಾರಾಧನೆಯನ್ನು ಕೂಡ ಈ ಸಮಯದಲ್ಲಿ ಮಾಡಿಕೊಳ್ಳಿ. ನೋಡಿ, ಆ ಸಮಯದಲ್ಲಿ ಆದಷ್ಟು ಸಂಕಲ್ಪ ಮಾಡಿಕೊಳ್ಳುವುದು, ದೀಪ ಹಚ್ಚುವಂಥದ್ದು ಮಾಡಿಕೊಳ್ಳಿ. ಇನ್ನು ಮಿಕ್ಕಿದ ನಿಮ್ಗೆ ಏನನ್ನ ಟೈಮ್ ಮಿಗುತ್ತಲ್ವ ಆ ಟೈಮಲ್ಲಿ ಸ್ತೋತ್ರಗಳನ್ನು ಹೇಳ್ಕೊಂಡು ನೈವೇದ್ಯ ಮಾಡಿಕೊಂಡು, ನೈವೇದ್ಯ ಎಲ್ಲವನ್ನು ತಯಾರು ಮಾಡಿ, ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಈಗ 8 ಗಂಟೆ ಒಳಗಡೆ ಪೂಜೆ ಮುಗಿಸಬೇಕು. ಆದಷ್ಟು ಇಲ್ಲ ಆಗಲಿಲ್ಲ, ಏನೋ ಒಂದು 8:15 ಆಗೋಯ್ತು, 8:20 ಆಗೋಯ್ತು, ಬಹಳ ಅದರ ಕಡೆನೇ ಗಮನ ಕೊಟ್ಟುಕೊಳ್ಳದೆ ಒಂದು 10 ನಿಮಿಷ ಆಚೀಚೆ ಆದರೂ ಪರವಾಗಿಲ್ಲ, ಪೂಜೆಯ ಕಡೆ ಗಮನ ಕೊಟ್ಟುಕೊಂಡು ನಿಷ್ಠೆಯಿಂದ ಪೂಜೆಯನ್ನು ಮಾಡಿ. ಏನದು ಅಪರಾಧವಲ್ಲ. ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ನಾವು ಹೇಗೆ ಮಾಡ್ತೀವಿ ಅಂದರೆ ಅದರ ಕಡೆನೇ ಬಹಳ ಫೋಕಸ್ ಮಾಡಿಕೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ಗುರುವಾರ ಮನೆಯಲ್ಲಿ ನೋಡಿ, ಗಂಡು ಮಕ್ಕಳು ಯಾರಾದರೂ ಅಭಿಷೇಕವನ್ನು ಮಾಡುವಂಥವರು ಇದ್ದರೆ, ಅಂದರೆ ಬೇರೆಲ್ಲ ಪೂಜೆ ಹೆಣ್ಣು ಮಕ್ಕಳು ಮಾಡ್ತೀವಿ, ನಮ್ಮ ಮನೆಯಲ್ಲಿ ಗಂಡು ಮಕ್ಕಳ ಅಭಿಷೇಕವನ್ನು ಮಾಡ್ತಾರೆ ಅನ್ನುವಂಥವರು ರಾಯರಿಗೆ ಗಂಧದಿಂದ ಅಭಿಷೇಕವನ್ನು ಮಾಡಿಸಿ. ಅಂದರೆ ರಾಯರ ಮುಂದೆ ನೀವು ಯಾವಾಗ 2 ತುಪ್ಪದ ದೀಪವನ್ನು ಬೆಳಗುತ್ತೀರಾ ಅದಾದ ಮೇಲೆ ಗಂಧವನ್ನು ತೆಗೆದು ಆ ಶುದ್ಧವಾದಂತಹ ಗಂಧದಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು ಬಹಳ ಶ್ರೇಷ್ಠ. ಸಣ್ಣ ಮಕ್ಕಳು ಅಂದರೆ 1 ವರ್ಷದ ಒಳಗಿನ ಗಂಡು ಮಕ್ಕಳು ಮನೆಯಲ್ಲಿ ಇದ್ದರೆ ನೀವು ಅವರ ಕೈಯನ್ನು ಹಿಡಿದು ಅಭಿಷೇಕದ ಎಲ್ಲ ಏನಿದೆ ಅದನ್ನು ನೆರವೇರಿಸಿಕೋಬಹುದು. ಆಗ ನಿಮಗೆ ದೋಷ ಬರೋದಿಲ್ಲ. ಬಹಳ ಶ್ರೇಷ್ಠ ಇದೆ. ಈ ವಾರ ರಾಯರಿಗೆ ಗಂಧದ ಅಭಿಷೇಕವನ್ನು ಮಾಡುವಂಥದ್ದು. ಆದರೆ ಗಂಡು ಮಕ್ಕಳು ಇಲ್ಲ ಅನ್ನುವಂತಹ ಕಾರಣಕ್ಕೆ ನೀವು ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ. ರಾಯರು ಯತಿಗಳು, ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ನೆರವೇರಿಸುವುದಕ್ಕೆ ಬರೋದಿಲ್ಲ. ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಂಡು ಬಿಡಿ. ಮಾಡಲೇಬೇಕು ಅಭಿಷೇಕ ಅಂತ ಏನೂ ಇಲ್ಲ. ವಾರನೂ ಕೂಡ ಮಾಡುವಂಥದ್ದು ಏನು ಬೇಡ. ಅಭಿಷೇಕ ನೆರವೇರಿಸುವಂಥವರು 15 ದಿನಗಳಿಗೊಮ್ಮೆ ನಾವು ಮನೆಯಲ್ಲಿ ನೆರವೇರಿಸಿಕೊಂಡರೆ ಸಾಕಾಗುತ್ತೆ. ಇಲ್ಲ, ಯಾರೂ ಮನೆಯಲ್ಲಿ ಮಾಡೋರಿಲ್ಲ ಅಭಿಷೇಕ ಅಂದಾಗ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಳ್ಳಿ. ಮಿಕ್ಕಿದ ಪೂಜೆಯನ್ನು ನೀವೇ ಮಾಡಿಕೊಳ್ಳಿ. ಇನ್ನು ರಾಯರಿಗೆ ಯಥಾ ಪ್ರಕಾರ ಗಂಧ ಹಚ್ಚಿಕೊಂಡು ಗೆಜ್ಜೆ ವಸ್ತ್ರ ಹಾಕಿ. ಈ ವಾರ ತುಂಬ ವಿಶೇಷವಾದಂತಹ ಗುರುವಾರ, ಆದ್ದರಿಂದ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ನೀವು ಸಮರ್ಪಣೆ ಮಾಡಬಹುದು. ರಾಯರಿಗೆ ಯಾವಾಗಲೇ ಗೆಜ್ಜೆ ವಸ್ತ್ರ ಹಾಕಿದರೂ ಕೂಡ ಆದಷ್ಟು ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡ್ಕೋಬೇಕು. ನೀವು ಹಾಕುವಂಥ ಗೆಜ್ಜೆ ವಸ್ತ್ರದಲ್ಲಿ 18 ಉಂಡೆಗಳು ಬರೋ ರೀತಿ ಮಾಡಿಕೊಂಡು, ಅಂದರೆ 18 ಎಳೆ ಗೆಜ್ಜೆ ವಸ್ತ್ರ ಅಂತಾರೆ. 18 ಒಟ್ಟು 90 ಗೆಜ್ಜೆಗಳು ಅಂದರೆ ಉಂಡೆಗಳು ಇರಬೇಕು. ನೀವು ಹಾಕುವಂಥ ಗೆಜ್ಜೆ ವಸ್ತ್ರದಲ್ಲಿ ಇದನ್ನು ಏರಿಸಿ ಗಂಧ ಹಚ್ಚುತ್ತಿದ್ದ ಹಾಗೆ ಗೆಜ್ಜೆ ವಸ್ತ್ರ ಹಾಕಬೇಕು. ಗೆಜ್ಜೆ ವಸ್ತ್ರ ಹಾಕ್ತಿದ್ದ ಹಾಗೆ ತುಳಸಿ ಹಾಕಿ. ಅದಾದ ಮೇಲೆ ಈ ವಾರ ತಪ್ಪದೆ ದುಂಡು ಮಾಲೆಗೆ ಕನಕಾಂಬರ ಮತ್ತು ಪಾರಿಜಾತ ಹೂ ಸಿಕ್ಕಿದ್ರೆ ಬಳಸಿಕೊಳ್ಳಿ. ಈ 3 ಹೂಗಳು ರಾಯರಿಗೆ ಪ್ರಿಯವಾದಂತಹ ಹೂಗಳು. ವಿಶೇಷವಾದಂತಹ ಗುರುವಾರಗಳಲ್ಲಿ ರಾಯರಿಗೆ ಪ್ರಿಯವಾದಂತಹ ಹೂಗಳನ್ನು ನಾವು ಅರ್ಪಣೆ ಮಾಡೋದರಿಂದ ಅವರ ಅನುಗ್ರಹ ಪಡಿಬೋದು ಅನ್ನುವಂಥ ಕಾರಣಕ್ಕೇ ಇದನ್ನು ಹೇಳುವಂಥದ್ದು. ಇನ್ನು ರಾಯರಿಗೆ ಅಲಂಕಾರ ಮಾಡಿದ ಮೇಲೆ ಶ್ರೀಹರಿಗೂ ಕೂಡ ಯಥಾ ಪ್ರಕಾರ ಗಂಧ, ಕುಂಕುಮ, ಅರಿಶಿನ, ಗೆಜ್ಜೆ ವಸ್ತ್ರ, ತುಳಸಿ ಜೊತೆಯಲ್ಲಿ ರಾಯರಿಗೆ ನೀವು ಏನೇನೆಲ್ಲ
ಹೂಗಳನ್ನು ಹಾಕ್ತೀರಾ? ಯಾವಾಗಲೇ ಆಗಲಿ ಗುರುವಾರ ರಾಯರಿಗೆ ಏನೆಲ್ಲ ಹೂಗಳನ್ನು ಹಾಕ್ತೀರಾ ಅದರಲ್ಲಿ ಸ್ವಲ್ಪ ಸ್ವಲ್ಪ ಶ್ರೀಹರಿಯ ಫೋಟೋ ಅಥವಾ ವಿಗ್ರಹಕ್ಕೆ ನಾವು ಸಮರ್ಪಣೆ ಮಾಡಬೇಕು. ರಾಯರಿಗೆ ಹಾಕಿದ್ದೆಲ್ಲದರಲ್ಲಿ ಅಂದರೆ ಈಗ ತುಳಸಿ ಕನಕಾಂಬರ ಹಾಕ್ತೀರಾ ಅಂದ್ಕೊಳ್ಳಿ, ಇಲ್ಲ ಏನೋ ಒಂದು ಸೇವಂತಿಗೆ ಹೂ ಇಡ್ತೀರಾ, ಆ 3 ಬಗೆಯ ಹೂವನ್ನು ಶ್ರೀಹರಿಗೂ ಕೂಡ ನೀವು ಅರ್ಪಣೆ ಮಾಡಬೇಕು. ಇದನ್ನು ಒಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಇದೆಲ್ಲ ಆದ ಮೇಲೆ ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿ ಸಿದ್ಧ ಮಾಡಿಕೊಳ್ಳಿ. ರಾಯರ ಮುಂದೆ 2 ದೀಪಕ್ಕೆ ತುಪ್ಪ ಹಾಕಿ ಸಿದ್ಧ ಮಾಡಿಕೊಂಡು 5 ಮಣ್ಣಿನ ದೀಪಾರಾಧನೆಗೆ ಸಿದ್ಧ ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ಈ 5 ಮಣ್ಣಿನ ದೀಪಗಳನ್ನು ಸಾಯಂಕಾಲ ಮತ್ತೆ ಹಚ್ಚಬೇಕಾ ಅಂತ ಹೇಳಿ ಕೇಳ್ತೀರಾ? ಅವಶ್ಯಕತೆ ಇಲ್ಲ. ಮತ್ತೆ ಸಾಯಂಕಾಲ ನೀವು ಏನು ಮಾಡಬೇಕು, ಕೈಕಾಲು ಮುಖ ತೊಳೆದುಕೊಂಡು ದೇವರವರ ಮನೆಯಲ್ಲಿ ಏನು 2 ದೀಪ ಹಚ್ತೀರಾ ಅದು ಮತ್ತು ರಾಯರ ಮುಂದೆ ಏನು 2 ಮಾಮೂಲಿಯಾಗಿ ದೀಪ ಇಡುತ್ತೀರಲ್ವ ಅದನ್ನು ಎಣ್ಣೆಯಲ್ಲಿ ಹಚ್ಚಿಕೊಳ್ಳಿ. ಸಂಜೆ ಮತ್ತೆ 5 ಮಣ್ಣಿನ ದೀಪಾರಾಧನೆ ಮಾಡುವಂಥದ್ದು ಮತ್ತು ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಏನು ಇಟ್ಟಿರ್ತೀರಲ್ವ ಅದನ್ನು ನೀವು ಬೇಕು ಅಂದರೆ ಎಣ್ಣೆಯಲ್ಲಿ ಹಚ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. 2 ದೀಪ ಅಂದರೆ ರಾಯರ ಮುಂದೆ 2 ದೀಪ, ದೇವರ ಮನೆಯಲ್ಲಿ 2 ದೀಪ ಹಚ್ಚಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದೆಲ್ಲ ಆದ ಮೇಲೆ ತುಳಸಿ ಪೂಜೆ ಮಾಡಿ, ತುಳಸಿ ಗಿಡದ ಮುಂದೆ ದೀಪ ಹಚ್ಚಿಕೊಂಡು, ದೇವರ ಮನೆ ದೀಪ ಹಚ್ಕೊಂಡು, ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ದೀಪ ಹಚ್ಕೊಂಡು ರಾಯರ ಮುಂದೆ 2 ದೀಪ ಹಚ್ಚಿಕೊಳ್ಳಿ. ಈ ಸಮಯದಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಅಂತಂದರೆ ಮತ್ತೆ ಏನು ಕಷ್ಟಗಳಿದೆ ನಿಮಗೆ ಅಥವಾ ರಾಯರಿಂದ ಏನೇನೆಲ್ಲ ನಿಮಗೆ ಬೇಡಿಕೆ ಈಡೇರಬೇಕಾಗುತ್ತದೆ ಇವೆಲ್ಲವನ್ನು ರಾಯರ ಮನಮುಟ್ಟು ಹಾಗೆ ಹೇಳಿಕೊಂಡು ಅಕ್ಷತೆ ಏನು ಬಲಗೈಯಲ್ಲಿ ಹಿಡಿಕೊಂಡಿರ್ತೀರ ರಾಯರ ಪಾದದ ಬಳಿಗೆ ಸಮರ್ಪಣೆ ಮಾಡಿಕೊಳ್ಳಿ. ನೀವು ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿಯನ್ನು ಮಾಡೋದು ಜೊತೆಯಲ್ಲಿ ನಿಮ್ಮ ಮನೆ ದೇವರುಗಳನ್ನು ಸ್ಮರಿಸದಲ್ಲಿ ಯಾವ ಪೂಜೆಯನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಮೊದಲು ಮನೆ ದೇವರನ್ನು ನೆನೆದು ಆಮೇಲೆ ಈ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ಇದೆಲ್ಲ ಆದ ಮೇಲೆ ಸಂಕಲ್ಪ ಮಾಡಿ ಆದ ಮೇಲೆ ಉದ್ಗಡ್ಡಿಯಿಂದ ಧೂಪ ತೋರಿಸಿ ಆಮೇಲೆ 5 ಮಣ್ಣಿನ ದೀಪಗಳನ್ನು ಹಚ್ಕೋಬೇಕು. ವೃತ ಅಂತ ಹೇಳಿ ಇದು ನಾವು ಆಚರಣೆ ಮಾಡ್ತಾ ಇರೋದರಿಂದ ವಿಷ್ಣು ಸಹಸ್ರನಾಮ ಒಂದು 20 ಸಾಲು ಇಲ್ಲ ವಿಷ್ಣು ಅಷ್ಟೋತ್ತರ ರಾಯರ ಅಷ್ಟೋತ್ತರ ಜೊತೆಯಲ್ಲಿ ವೃತ ಅಂತ ಹೇಳಿ ಮಾಡ್ತಿರೋದ್ರಿಂದ ತಪ್ಪದೆ ನೀವು ರಾಯರ ಗಾಯತ್ರಿ ಮಂತ್ರವನ್ನು 21 ಬಾರಿಯಾದರೂ ಕೂಡ ಹೇಳ್ಕೋಬೇಕಾಗುತ್ತೆ. ಇದಾದ ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ವಿಶೇಷವಾದಂತಹ ಗುರುವಾರ ಆದ್ದರಿಂದ ಏನಾದರೂ ಒಂದು 3 ಬಗೆಯ ಹಣ್ಣುಗಳನ್ನು ರಾಯರಿಗೆ ನೈವೇದ್ಯವಾಗಿ ತೋರಿಸಿ. ಒಂದು 3 ಬಗೆಯ ಹಣ್ಣು ಅಂತಂದರೆ KG ಗಟ್ಟಲೆ ತಂದು ರಾಯರ ಮುಂದೆ ಇಡಬೇಕು ಅಂತ ಏನಿಲ್ಲ. ಒಂದು ಅರ್ಧ KG ಮಿಕ್ಸ್ ಫ್ರೂಟ್ಸ್ ತಗೊಂಡ್ರೆ ಒಂದು 3 ಬಗೆಯ ಹಣ್ಣು ಅದರಲ್ಲಿ ಹಾಕಿ ಕೊಡ್ತಾರೆ, ಅದನ್ನು ತಗೊಂಡು ಬಂದು ಇಡಿ. ಒಂದು 3 ಥರದ ಡ್ರೈ ಫ್ರೂಟ್ಸ್ ಸಾಧ್ಯ ಆದರೆ ಇಡಿ. ರಾಯರಿಗೆ ಡ್ರೈ ಫ್ರೂಟ್ಸ್ ಇಡೋದು ಕೂಡ ಬಹಳ ಶ್ರೇಷ್ಠ. ಇದಾದ ಮೇಲೆ ಏನು ನಿಮ್ಮ ಕೈಯಲ್ಲಿ ಸಿಹಿ ನೈವೇದ್ಯ ಆಗುತ್ತೆ ರಾಯರಿಗೆ ಏನೂ ಆಗಲಿಲ್ಲ, ಒಂದು ಲೋಟ ಹಾಲಿಗೆ ಸ್ವಲ್ಪ ಬೆಲ್ಲ ಬೆರೆಸಿ ಬಿಟ್ಟು ಏಲಕ್ಕಿ ಹಾಕಿ 1 ಎಲೆ ತುಳಸಿ ಹಾಕಿಬಿಟ್ಟು ರಾಯರಿಗೆ ನೈವೇದ್ಯವನ್ನು ತೋರಿಸಿ. ಆಯಿತು ಅಂತಂದರೆ ಏನಾದರೂ ಸ್ವಲ್ಪ ಪಾಯಸನೋ ಅಥವಾ ಸಜ್ಜಿಗೆನೋ ಮಾಡಿಟ್ಟರೂ ಕೂಡ ಒಳ್ಳೆಯದು. ಇದೆಲ್ಲ ಆದ ಮೇಲೆ ಪಂಚಾರತಿಯನ್ನು ಮಾಡಿ ನಾವು ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಆದ ಮೇಲೆ ರಾಯರಿಗೆ ಪಂಚಾರತಿ ಮಾಡಲೇಬೇಕು. ಇದೇ ಪೂಜೆಯ ಪ್ರೊಸೀಜರ್. ಅದು ಬಹಳ ಕಷ್ಟ ಆಗುವಂಥದ್ದು ಏನಿಲ್ಲ. ದಯಮಾಡಿ ಎಲ್ಲ ಮಾಡಿದ ಮೇಲೆ ಅದನ್ನು ಯಾಕೆ ಸ್ಕಿಪ್ ಮಾಡೋದಕ್ಕೆ ಹೋಗ್ತೀರಾ? ಪಂಚಾರತಿ ಮಾಡಿದ ಮೇಲೆ ಮಹಾಮಂಗಳಾರತಿ ಮಾಡಿ. ಇನ್ನು ವಿಶೇಷವಾದಂತಹ ಗುರುವಾರದಿಂದ ರಾಯರ ಮಠಕ್ಕೆ ತಪ್ಪದೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಅಲ್ಲಿ ಕೂಡ 5 ಮಣ್ಣಿನ ದೀಪಾರಾಧನೆಯನ್ನು ಮಾಡಬಹುದು. ಅಂದರೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ತೊಗೊಂಡು ಹೋಗಿ 5 ಮಣ್ಣಿನ ದೀಪಗಳನ್ನು ತುಪ್ಪದಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಬತ್ತಿಗಳನ್ನು ಹಾಕಿ ಹಚ್ಚಿಬಿಟ್ಟು ರಾಯರಿಗೆ ಬೆಳಗಿ ರಾಯರ ಮುಂದೆ ಸ್ವಲ್ಪ ಹೊತ್ತು ಇಟ್ಟು ಬಿಡಿ. ಅದು ಶಾಂತವಾಗೋ ತನಕ. ಆಮೇಲೆ ನೀವು ಮನೆಗೆ ಬನ್ನಿ. ಆ ದೀಪಗಳನ್ನು ವಾಪಸ್ ತಗೊಂಡು ಬರಬೇಡಿ. ಮನೆಗೆ ರಾಯರ ಮಠ ಹತ್ತಿರ ಇಲ್ಲ ಅಂತಂದರೆ ಮಠಕ್ಕೆ ಹೋಗುವಂಥದ್ದನ್ನು ಸ್ಕಿಪ್ ಮಾಡಿಕೊಳ್ಳಿ. ಮಿಕ್ಕಿದ್ದೆಲ್ಲ ಪೂಜೆನ ಮಾಡಿಕೊಳ್ಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.